ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತು ಫುಲ್ ಹೆಕ್ಟಿಕ್ ಕಾಲೇಜಿಂದ ಬಂದಿದೆ. ಇವಾಗ 5:05 ಆಗಿದೆ ಟೈಮು. ಸೊ ಇಂಟರ್ನ್ಶಿಪ್ಪು ಕಾಲೇಜೆಲ್ಲ ಮುಗಿಸ್ಕೊಂಡು ಬರೋದು ಇಷ್ಟೊತ್ತಾಗಿದೆ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಆ್ಯಕ್ಚುಲಿ ಸ್ಟ್ರೌನ್ಸರ ಸಿಗ್ತಾ ಚಾರ್ಜಿಂದ ಬಂದು ಇವತ್ತು ಅದೇನೋ ಸ್ವಲ್ಪ ಗಣೇಶ ಕೆಲಸ ಮಾಡ್ತಾಯಿದ್ದೀವಿ. ಬನ್ನಿ ಬ್ಲಾಗಲ್ಲೂ ತೋರಿಸ್ತೀನಿ. ಹೇಳಿದ್ನಲ್ಲ ಅದೇ ಅದು ಕೆಲಸ ನಡೀತಾ ಇದೆ ಸದ್ಯಕ್ಕೆ. ಆ ಕಡೆ ಫುಲ್ ಸೌಂಡು, ಅದು ವೆಲ್ಡಿಂಗ್ ಎಲ್ಲ ಮಾಡ್ತಾರೆ. ಫುಲ್ ಸೌಂಡು ಅಲ್ಲೇ ನೋಡ್ಬೋದು. ಎಲ್ಲ ಐಟಮ್ ಎಲ್ಲ ಇಟ್ಟವ್ರೆ. ಸದ್ಯಕ್ಕೆ ಹೋಗ್ಬಿಟ್ಟು ಅದಕ್ಕೆ ಒಂದು ಪ್ಲೈವುಡ್ ತಂದು ಅದು ಒಂಥರ ಟೇಬಲ್ ಥರ ಮಾಡ್ತಿದ್ವಿ ಗೈಸ್. ಅದ್ರ ಮೇಲೆ ಐಟಮ್ಸ್ ಇಡೋಕ್ಕೆ, ಅದು ಇದು ಇಡೋಕ್ಕೆ. ಅದನ್ನು ಹೋಗ್ಬಿಟ್ಟು ಇವಾಗ ತೊಗೊಂಡು ಬಂದು ಚೆಕ್ ಮಾಡಬೇಕು ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಕ್ಲೀನಾಗಿ ಆಗುತ್ತಾ ಅಂತ. ಸೊ ಗೈಸ್ ಇಲ್ಲಿ ಬಂದಿದ್ದೀವಿ ಪ್ಲೈವುಡ್ ಇಸ್ಕೊಳಕ್ಕಂತ. ಇದೆ ಗೈಸ್. ಸದ್ಯಕ್ಕೆ ಅದು ವುಡ್ಡು 8x4 ಬರುತ್ತೆ. ಫುಲ್ ದೊಡ್ಡದು ಅದು ವುಡ್ಡು, ಪ್ಲೈವುಡ್ಡು. ಸೊ ಅದನ್ನು ಕಟ್ ಮಾಡೋಕ್ಕೆ ಕಾರ್ಪೆಂಟ್ರ್ ಬರಬೇಕಂತ ಹೇಳ್ತಿದ್ದಾರೆ. ಕಾರ್ಪೆಂಟ್ರ್ ಇನ್ನೂ ಒಂದು 10 ನಿಮಿಷ ಆಗುತ್ತೆ ಬರೋದು. ಸೂರದೆಲ್ಲ ಹಾರ್ಡ್ವೇರ್ ಅಂಗಡಿಗೆ ಹೋಗೋಣ. ಅವನು ಏನೋ ಐಟಮ್ಮು ಏನೋ ನಟ್ಟು ಬೋಲ್ಟ್ ತರಬೇಕಂತ. ಸೊ ಗೈಸ್ ಇವಾಗ ಕಾರ್ಪೆಂಟ್ರನ್ನ ಬಂದಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ ಗೈಸ್. ಇದು ಟೂಲ್ಸ್ ಎಲ್ಲ ತೆಗಿತವ್ರೆ. ಇಲ್ಲಿ ನಮ್ಮ ಸೂಪರ್ ಸ್ಟಾರು ಬಂದವನು ಇವಾಗ. ಫುಲ್ ಹೆವಿ ವಿಚಾರಗಳು ಕೊಡ್ತಾವನು ಇವತ್ತು. ಅದು ನನಗೆ ಕೇಳಿ ಶಾಕ್ ಆಗೋಯ್ತಪ್ಪ. ನಾನೇ ಹೋಗ್ಬೇಕು ಅನ್ಕೊಂಡಿದ್ದೆ, ಅದಾಗ ಅದೇ ಬಂತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೈಸ್ ಏನಿಲ್ಲ, ಮೆಷಿನಲ್ಲಿ ಜುಪ್ ಅಂತ ಹೊಡೆದ್ರು ಕಟ್ಟು. ಗೈಸ್ ಇದನ್ನ ಇವಾಗ ಲೈಟ್ ಐಟಮು ಅದನ್ನು 2 ವೀಲರಲ್ಲಿ ಹಾಕ್ಕೊಂಡು ಇಲ್ಲೇ ಮನೇನೆ ಇನ್ನೇನು ಒಂದು 5 ರೋಡ್ ಆ ಕಡೆ ಅಲ್ಲಿ ಹೋಗಿ ಡ್ರಾಪ್ ಮಾಡಿ ನೋಡ್ಬೇಕು ಫಿಟ್ ಆಗುತ್ತಾ ಇದೆಲ್ಲ ಐಟಮು ಅಂತ. ಸೊ ಗೈಸ್ ಇವಾಗ ತಂದಿದ್ದಾಗಿತ್ತು ಪ್ಲೈವುಡ್ಡು. ಅದನ್ನು ಇವಾಗ ಚೆಕ್ ಮಾಡಬೇಕು. ಆದರೆ ಸ್ವಲ್ಪ ಇವಾಗ ಟೈಮ್ ಆಗಿದೆ. ಆದರೆ ಇವತ್ತೇ ಹಾಕಿ ಚೆಕ್ ಮಾಡ್ತೀವಿ, ಇಲ್ಲಾಂದರೆ ನಾಳೆ ನೋಡ್ಬೇಕು ಇವಾಗ ಏನು ಪ್ಲ್ಯಾನ್ ಮಾಡ್ತಾರೋ ಅಂತ. ಗೈಸ್ ಸದ್ಯಕ್ಕೆ ಅದು ಇವತ್ತಂತೂ ರೆಡಿ ಆಗೋದು. ಇನ್ನೂ ಡ್ರಿಲ್ಲೆಲ್ಲ ಹೊಡಿಬೇಕು, ಇನ್ನೂ ಟೈಮ್ ಆಗುತ್ತೆ. ನಮ್ಮ ವೆಲ್ಡರ್ ಬೇರೆ ಅದೇ ಸ್ವಲ್ಪ ಟೈಮ್ ಆಗಿದೆ ಅಂತ. ಇನ್ನೇನು ನಾಳೆನೇ ಮುಗಿಸೋಣ ಅಂತ. ನಾಳೆ ನೋಡೋಣ ಒಂದು ಸ್ಯಾಂಪಲ್ ಹೆಂಗೆ ಬರುತ್ತೆ. ಇಲ್ಲಿ ನಮ್ಮಿತ್ ಬಂದವನೆ. ಏನೋ ಸ್ಕೂಲ್ಗೆ ಹೋಗಿದೆ ಇವತ್ತು, ಟ್ಯೂಷನ್ ಅಟೆಂಡ್ ಮಾಡ್ದ. ಸ್ಕೂಲ್ ಅಲ್ಲ, ನಾನು ಕಾಲೇಜು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬಿಕೊಂಡು ಹೋದ್ರೆ ಅಷ್ಟೇ. ಏನೋ BCಗೆ ಹೋಗೋಣ ಅಂತ ಬಾಯ್ಸ್ ಪ್ಲಾನ್ ಆಗ್ತಾರೆ. ನೋಡೋಣ ಎಲ್ಲರೂ ಬಂದಮೇಲೆ ಏನು ಇಲ್ಲಿಗೆ NFC ನಾ BCನ ಅಂತ. ಗೈಸ್ ಇವಾಗ BCಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಶ್ರವಣ್ ಸೂರಜ್ ಕೂತವನೆ ಜಾರ್ಜಿಯಿಂದ ಬಂದು. 10 ನಿಮಿಷ ಪವರ್ ಬ್ಯಾಂಕ್ ಕೇಳು. 10 ನಿಮಿಷ ಪವರ್ ಬ್ಯಾಂಕ್ ಕೇಳು. What? Bro, what are you talking about, man? ಇಲ್ಲಿ ವೆಂಕಿ ಬಂದವನು ಇವಾಗ. BCಗೆ ಹೋಗಿ ಅಲ್ಲಿ ಏನು ಒಂದು ಸ್ವಲ್ಪ ಲೈಟಾಗಿ ತಿನ್ನಬೇಕು. ಆಮೇಲೆ NFC ಅಲ್ಲಿ ಏನು ಇವರೇನೋ ಈಸ್ಕೊಳ್ಬೇಕಂತೆ. ಯಾವ್ದಾನ ಕೋಲ್ಡ್ ಮೈಲೋನೋ ಇಲ್ಲಾಂದರೆ ಕೋಲ್ಡ್ ಕಾಫಿ. ನಾನಂತೂ ಹೊಟ್ಟೆ ಹಸಿತೈತೆ ಬೆಳಗ್ಗೆಯಿಂದ ಅಲ್ಲ ಮಧ್ಯಾಹ್ನದಿಂದ. ಹೋಗ್ಬಿಟ್ಟು ಒಂದು ಇಡ್ಲಿ ಹೊಡೆದ್ರೆ ಪೀಸ್ ಹಾಕ್ಬಿಡುತ್ತೆ ಜೀವನ. ಗೈಸ್ ಇವ್ರು ಆರ್ಡರ್ ಮಾಡೋಕ್ಕೆ ನೋಡಿ ಇಲ್ಲಿ ಡಿಸ್ಕಷನ್ ಮೇಲೆ ಡಿಸ್ಕಷನ್ನು ನೋಡ್ಬೋದು. ಇವತ್ತು ಮಾಡ್ರೇಟ್ ರಶ್ಶು. ಗೈಸ್ ಸಿಂಗಲ್ ಇಡ್ಲಿ ಇಸ್ಕೊಂಡಿದ್ದಾಯ್ತು ನಾನು. ಇವನು ಮಶ್ರೂಮ್ ಬಿರಿಯಾನಿ, ಅವ್ನು ಖಾರ ಬಾತ್ ಇಸ್ಕೊಂಡು, ಇವನು ಕಾಫಿ ಇನ್ನು ನಾವು ತಿಂದಾದ್ಮೇಲೆ ತಗೊಂತಾನೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಪುನೀತ್ ಸೂಪರ್ ಸ್ಟಾರ್ ಅಲ್ಲೆಲ್ಲ ಹೋಗೋಣ ಸೈಡಲ್ಲಿ ಫೋನಲ್ಲಿ ಮಾತಾಡೋಕ್ಕೆ. ಅವನು ಕಾಫಿ ಬಾದಾಮಲ್ಲೇನೋ ಇಸ್ಕೊಂಡಿದ್ದಾನೆ. ಸೊ ಇದನ್ನು ಮುಗಿಸಿ NFC ಕಡೆಗೆ ಹೋಗ್ತೀವೇನೋ ನೋಡೋಣ, ಇನ್ನೂ ಗೊತ್ತಿಲ್ಲ. ಬ್ಲಾಗ್ ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿ ಪುನೀತ್ ಸೂಪರ್ ಸ್ಟಾರ್ ಹೆಂಗೆ ಬಾರಿಸ್ತವನೆ ಮಸಾಲೆ ಬಾರಿಸಿ ಪಾಪ ಇಲ್ಲಿ ಕೇಳ್ತಾನೆ ಶ್ರವಣ್ ಸೂರಜ್. ಅವನಿಗೂ ಕೊಡ್ತಾಯಿಲ್ಲ, ಇವನಿಗೂ ಕೊಡ್ತಾಯಿಲ್ಲ, ಇವನು ಏನೋ ತಿನ್ನಲ್ಲ ಅಂದ್ರೆ ಅಲ್ಲಿ ತಿಂದು ಖಾಲಿ ಮಾಡೋದೆಲ್ಲ. ನಾನ್ ಸಿಂಗಲ್ ಇಡ್ಲಿ ಹೇಳ್ದಪ್ಪ, ನಂದಾಯ್ತು. ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಟ್ಟ. ಏನೋ ಬ್ರೋ ಅಷ್ಟೇನೆ. ಕ್ಯಾಮ್ರಾನ ಕೊಡ್ತೀಯಾ ಬ್ರೋ ಸ್ಪಾನ್ಸರ್? ಬರೀ ಡೌಗಳು ನಿಂದ. ಗೈಸ್ ಕಾಫಿ ಅಂತ ವಾಂಚ್ತವನೆ. ದುಡ್ಡಿಲ್ದಿರ ಅರ್ಧ ಕಾಫಿ ಕುಡಿತಾ ಇದೀನಿ. ಸಾಕ್ ಬಾ ಬಿರಿಯಾನಿ ಹೊಡೆದಿ ಇವಾಗ ಕಾಫಿಗೆ ಬಂದಿದ್ಯಾ. ಸೋಮವಾರ ಹೆಂಗಿದೆ ಕಾಫಿ?
NFC ಅಲ್ಲೇ ಸ್ಟೇರ್ ಕೊಟ್ಟ ಅಷ್ಟೇ. ಇವನೇನೋ ಕೋಲ್ಡ್ ಬಂದು ಹಿಂಗೆ ಆಡ್ತವನೆ ಆ ಕಡೆ ತಿರ್ಕೊಂಡು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗೈಸ್ ಇನ್ನೇನು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಟೈಮು ಆಲ್ಮೋಸ್ಟ್ 9 ಗಂಟೆ ಆಗಿದೆ. ಮನೆಯಿಂದ ಫೋನ್ ಮೇಲೆ ಫೋನು ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅಂತೂ ಏನೋ ಮಳೆ ಬೀಳೋ ಥರ ಇದೆ ಇವತ್ತು. ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಅಷ್ಟೇ ಗೈಸ್, ಇವಾಗೆಲ್ಲ ಮನೆಗೆ ಹೋಗ್ತಾ ಇದೀವಿ. ಸೂರತನು ಮನೆಗೆ ಹೋಗ್ಬಿಟ್ಟ ಆಲ್ರೆಡಿ. ಕೇಶತ್ ಏನೋ ಸಿಕ್ತ ಆನ್ ದ ವೇ. ಹಂಗೆ ಅವನು ಬೈ 1 get 1 ಗೊತ್ತಲ್ಲ KFC ಬೈ 1 get 1 ಹಾಂ ಉಡುಪಿಯಿಂದ ಬ್ಯಾಕ್. ಎಷ್ಟೊಂದು ದಿನ ಆದಮೇಲೆ ವಾಪಸ್ ಬ್ಲಾಗಲ್ಲಿ ಅಭಿನವ್ ಹೊಡ್ತವನೆ, ನಾವು ಹೊಡ್ತಾ ಇದ್ದೀವಿ ಅಷ್ಟೇ ಗೈಸ್. ಅಷ್ಟೇ ಸಿಗೋಣ. ಬಾಯ್ 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 ಬಾಯ್. ಅಷ್ಟೇ ಗೈಸ್, ಈ ವಿಡಿಯೋ ಎಲ್ಲ ವ್ಲಾಗ್ ಇಷ್ಟ ಆದರೆ, ಇದು ಆ್ಯಕ್ಚುಲಿ ಪವರ್ ಬ್ಯಾಂಕ್ ಅವಾಗ ಸೂರತ್ ಬೇಕಂದಿದ್ದ. ಸೊ ಈ ವಿಡಿಯೋ ಎಲ್ಲ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಈ ಥರ ವ್ಲಾಗ್ ಬರ್ತಾನೆ ಇರುತ್ತೆ ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರನೇ ಡೈಲಿ. ಮತ್ತೆ ಸಿಗ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನಮ್ಮ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು.